ಅಪ್ಪ ಅಮ್ಮ ಓಡಾಡಿರೋ ಏರಿಯಾ ಇದು. ನಾನು ರಿಸೆಪ್ಷನ್ ವಯನಾಡಲ್ಲಿ ಹಾಕ್ತೀನಿ, ಮದುವೆ ಬೆಂಗಳೂರಲ್ಲಿ ಹಾಕ್ತೀನಿ. ನಾನ್ ಹಾಕಿರೋ ಕಂಡೀಷನ್ ಒಪ್ಪದ್ಮೇಲೆ ನೀನ್ ಮಾಡ್ಕೋ, ನಾನ್ ಬೇಡನಲ್ಲ. ಅಷ್ಟು ದೊಡ್ಡ ಜಗಳ ಆಗ್ತದೆ ಇಲ್ಲಿ. ಏನು ಏನು ತುಳ್ದಾಕ್ಬಿಡ್ತೀನಿ ಹಂಗೆ. Okay, let's go. ನೀವು ನೋಡಿದ್ರೆ ಟೆನ್ಷನ್ ಆಗ್ತಾ ಇದೆ ಇವಾಗ. ಅಷ್ಟು ಜವಾಬ್ದಾರಿ ನನ್ನ ಮಗನ ಮೇಲೆ ಇದೆ ಅಂತ ಹೆಂಗ್ ಮಾಡ್ತಾನೆ ಪಾಪ ಅವನು. ಏನ್ ಜವಾಬ್ದಾರಿ? ಏನ್ ಜವಾಬ್ದಾರಿ? ಈಗ ಫಸ್ಟ್ ಮನೆ ಮಾಡ್ಬೇಕು, ಮನೆ ಮಾಡ್ಮೇಲೆ ಮದುವೆ ಮಾಡ್ಕೊಬೇಕು, ಮದುವೆ ಮಾಡಕ್ಕೆ ಒಡವೆಗಳು ಬೇಕು, ಮದುವೆ ಖರ್ಚು ಬೇಕು ಅಲ್ವಾ. ಆಮೇಲೆ ಹುಡುಗಿಗೆ ತುಂಬಿಸ್ಕೊಳಕ್ಕೆ ಏನೇನು, ಒಂದು ಹೆಣ್ಣಿಗೆ ಏನೇನ್ ತರಬೇಕು ನಾವು ಅದೆಲ್ಲ ತರಬೇಕು. ನಿನಗೆ ಬಟ್ಟೆ, ಸೂಟು ಬಟ್ಟೆ, ನನಗೆ ಬಟ್ಟೆ ಬೇಕು. ನಮ್ ಪರ್ಚೇಸಿಂಗ್ ಬೇಕು. ಫಸ್ಟ್ ಪಾಯಿಂಟ್ ಮನೆ ಮಾಡಿದ್ಮೇಲೆ ನಾವು ಅದೆಲ್ಲ ಸ್ಟೆಪ್ ತಗೊಬೇಕು. ನೋಡಿ ಗೈಸ್, ಇಷ್ಟೆಲ್ಲ ಇರುತ್ತಂತೆ ಮದುವೆ ಅಂತ ಬಂದ್ರೆ ಜವಾಬ್ದಾರಿಗಳು, ಖರ್ಚುಗಳು. ಊರ್ ಫುಲ್ಲು 3,000 ಜನ ಅಂತೂ ಆಗ್ತಾರೆ. 3,000 ಜನ ಬಂದಿದ್ರ? ನಾನ್ 3,000 ಜನ ಎಲ್ಲ ಮದುವೆ ಆಗಲ್ಲ. ನಂದು ಗೈಸ್ ಇರೋ ಡ್ರೀಮ್ ಮ್ಯಾರೇಜ್ ನಂದು ಇಷ್ಟೇ, 50-50, 100-100. ನಾವ್ ಅನ್ಕೊಂತೀವಿ ಇವಾಗ ನಾವೇನಂತೀವಿ 50 ನಮ್ ಕಡೆಯಿಂದ ಅಂತೀವಿ, ಬಟ್ 50 ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಲ್ಲ ನಾವು ಮದ್ವೆ ಅಲ್ಲ. ಈಗ ನೀವು ಅವ್ನು ವಯನಾಡು ಅಥವಾ ಇದ್ರಲ್ಲಿ ಗೋವಾದಲ್ಲೆಲ್ಲ ಮದುವೆ ಆಗ್ತೀನಿ ಅಂತಂದ್ರೆ ಗೈಸ್, ನಾನು ರಿಸೆಪ್ಷನ್ ವಯನಾಡಲ್ಲಿ ಹಾಕ್ತೀನಿ, ಮದುವೆ ಬೆಂಗಳೂರಲ್ಲಿ ಹಾಕ್ತೀನಿ ಗೈಸ್. ವಯನಾಡಲ್ಲಿ 50-50 ಜನ ಅಷ್ಟೇ, ಆರಾಮಾಗಿ ರಿಸೆಪ್ಷನ್ ಮುಗಿಸ್ಕೊಂಡು ಅಥವಾ ಎಂಗೇಜ್ಮೆಂಟ್ ಮುಗಿಸ್ಕೊಂಡು. ಎಂಗೇಜ್ಮೆಂಟ್ಗೆ ಸುಮ್ನೆ 10 ಜನ ಮಾಡ್ಕೋ. ಕ್ರಿಶ್ಚಿಯನ್ ವೆಡ್ಡಿಂಗ್ ಮಗ ಎಂಗೇಜ್ಮೆಂಟ್ಗೆ ಹುಡುಗ ಹುಡುಗಿ ಇಬ್ಬರೇ ಇದ್ರೆ ಚೆನ್ನಾಗಿರುತ್ತಲ್ಲ, ಇನ್ನು ದುಡ್ಡು ಮಿಕ್ಕುತ್ತೆ. ನಮ್ಮ ಅಮ್ಮಗ್ ದುಡ್ಡು ಕೊಟ್ಟು, ನಮ್ಮ ಅಮ್ಮಗ್ ಬಟ್ಟೆ ಅಲ್ಲ ಮಗ, ನಮ್ಮ ಅಮ್ಮಗ್ ಬಟ್ಟೆ ಕೊಡ್ಸೋದೇ ಇರಲ್ಲ ಅವಾಗ. ಮಗ ನಮ್ಮ ಅಮ್ಮಗ್ ಬಟ್ಟೆ ಕೊಡ್ಸೋ ಖರ್ಚೆ ಇರಲ್ಲ ನಂಗೆ. ಹೋಗ್ಲಿ ಬಿಡು, ಸರಿನಾ? ಅವ್ನು ಮಾಡ್ಕೊಂತಾನ, ಆಮೇಲೆ ನೋಡ ಅವ್ನು ಎನ್ ಮಾಡ್ಕೊಂಡೇನೋ ಮನೆಗ್ ಬರ್ಲೇಬೇಕಾ. ಮೈಸೂರು ಸಿಲ್ಕ್ ಸ್ಯಾರಿ ಬೇಕು ಆಂಟಿಗೆ. ಓ, ನಿಮ್ಗೇನೆ ಏನೇನ್ ಬೇಕು ಮದ್ವೆ ಟೈಮಲ್ಲಿ? ಬೇಡ ಬಿಡು, ಹೇಳಿ ಸ್ವಲ್ಪ. ಬೇಡಪ್ಪ. ಸ್ಯಾಡಿ, ಮೈಸೂರು ಸಿಲ್ಕ್ ಸ್ಯಾರಿ, ಗೋಲ್ಡ್ ಬಂಗಡಿ, ಇಯರ್ ರಿಂಗು, ಗೋಲ್ಡ್ ನೆಕ್ಲೆಸ್. ಹುಡುಗಿಗಿಂತ ಜಾಸ್ತಿ ಡಿಮ್ಯಾಂಡ್ ಇವ್ರದೇ ಇರುತ್ತೆ. ಮತ್ತೆ ಹುಡುಗವ್ರ ಅಮ್ಮ ಅಂದ್ರೆ ಕಡಿಮೆನಾ? ನೀವು ಹುಡುಗವ್ರ ಅಮ್ಮ ಅಲ್ಲ, ನಮ್ ಚಿಕ್ಕಮ್ಮ ಅಂತ ಹೇಳ್ಬೇಕಾದ್ರೆ ಹೇಳ್ಬಿಡ್ತೀನಿ ಎಲ್ರಿಗೂ. ಇಷ್ಟು ಡಿಮ್ಯಾಂಡ್ ಇರಂಗಿದ್ರೆ ನಮ್ಮ ಅಮ್ಮ ಅಲ್ಲ, ನಮ್ ಚಿಕ್ಕಮ್ಮ ಅನ್ಬಿಡ್ತೀನಿ ಬೇಕಿದ್ರೆ. ಕೇಳ್ತಾರೆ ಅವಾಗ ಏನ್ ಹೇಳ್ತೀಯಾ? ನಮ್ ದೊಡ್ಡಮ್ಮ ನಾವು ಅಮ್ಮ ಅನ್ಬಿಡ್ತೀನಿ. ಓಕೆನಾ? ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಅಪ್ಪ ಅಮ್ಮನಿಗೆ ಬಾಯ್ ಹೇಳ್ತಾ ಓವೋ ಹತ್ರ ಹೋಗ್ತಾ ಇದೀನಿ. ಯಾಕಂದ್ರೆ ಒಂದು ಮೀಟಿಂಗ್ ಇದೆ, ಅದಾದ್ಮೇಲೆ ಬರಬೇಕು. ಬಂದ ಮೇಲೆ ಒಂದು ಇಂಪಾರ್ಟೆಂಟ್ ಇವೆಂಟ್ ಇದೆ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಒಂಥರ ಎಮೋಷ್ನಲ್ ಕನೆಕ್ಷನ್ ಇರೋ ಇವೆಂಟ್ ನಿಮ್ಗೆ ಹೇಳ್ತೀನಿ. ಅದ್ರ ಬಗ್ಗೆ ಬಂದಮೇಲೆ ನಾನು ಅಪ್ಪ ನಮ್ಮ ಅಮ್ಮ ಎಲ್ಲ ಹೋಗಬೇಕು. ರೆಡಿ ಆಗಿಬಿಟ್ಟು ಪಟ್ ಅಂತ ಲೆಟ್ಸ್ ಗೋ. ಈಗ ಆಟೋ ಬುಕ್ ಮಾಡಿದ್ದೀನಿ. ನಾನು ಹೋಗ್ತಿರೋದು ಓವೋಗೆ. ಇಲ್ಲಿಂದ ಕಾರ್ ಎತ್ಕೊಂಡು ಹೋಗೋದು ಸಖತ್ ಹಿಂಸೆ ಆಗುತ್ತೆ ಅಂತೇಳಿ ಆಟೋ ಎತ್ಕೊಂಡು ಆನ್ ದ ವೇ ಏನಾದ್ರು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಬುಕ್ ಎತ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಫೈನಲಿ ಓವೋ ರೀಚ್ ಆಗಿದ್ದೀನಿ. ನಮ್ಮದೊಂದು ಮೀಟಿಂಗ್ ಇತ್ತು, ಅದು ಮುಗಿಸಿ ನಾನು ವಾಪಸ್ ಮನೆಗೆ ಹೋಗಬೇಕು. ಸೊ ಸ್ವಲ್ಪ ನಮ್ಮ ಮನೆಯಿಂದ ದೂರ ಇದು, 40 ನಿಮಿಷ ಬಂದಿದ್ದೀನಿ ಅಲ್ಲಿಂದ. ನೀವು ನೋಡಿ, ಇಲ್ಲಿ ಹೊಸ ಬಟ್ಟೆ ಹಾಕೊಂಡು ಇನ್ಸ್ತಾ ಇದ್ದೀನಿ. ಹೊಸ ಬಟ್ಟೆ, ದಿನ ಹೊಸ ಬಟ್ಟೆ ನೋಡಿ, ಹೊಸ ಪ್ಯಾಂಟ್ ಕೆಲಸ ಮಾಡಿ ನೀವು ಹಾಕೋಬಹುದು ಗೈಸ್. ಒಂದು ಮೀಟಿಂಗ್ ಇತ್ತು, ಅದನ್ನ ಮುಗಿಸಿ ತಗೊಂಡ್ರು ಮಾತಾಡ್ಕೊಂಡು ಹೊಟ್ಟೆ ಹಸುವಾಗ್ತಿದ್ದು. ಲಂಚ್ ಏನು ಮಾಡಿಲ್ಲ ಅಂತೇಳಿ ಒಂದು ಚಿಪ್ಸ್ ಪ್ಯಾಕೆಟ್ ನೋಡಿ, ಶಟ್ ವೈಫೈ ಬಿದ್ದೋಯ್ತು ಮಧ್ಯದಲ್ಲಿ. ಒಬ್ಬರೇ ಎತ್ತಿಡ್ತಾವ್ರು ನೋಡಿ ಗೈಸ್ ಅವರು. ಮೂವಿಂಗಲ್ಲಿ ಹತ್ಬಿಟ್ರು ಕ್ರೇಜಿಯಾಗಿ. ಸೊ ಈ ಯಾವುದೋ ಒಂದು ಚಿಪ್ಸ್ನ ತೊಗೊಂಡು ಆಟೋ ಬುಕ್ ಮಾಡಿ ಮತ್ತೆ ಮನೆ ಹತ್ರ ಹೋಗೋಣ. ಲೆಟ್ಸ್ ಗೋ ಗೈಸ್. ಶೇರಿಂಗ್ ಇಸ್ ಕೇರಿಂಗ್ ಅಂತ ಇಬ್ರು ತಿಂತಾ ಇದೀವಿ. ತೊಳಿ ತಿನ್ನಿ. ಒಂದು ನಿಮಿಷ ಗೈಸ್, ಆಟೋ ಬಂತು, ಇದೆ ಅನ್ಸುತ್ತೆ. ಅಣ್ಣ ಬಾಯ್ ಬ್ರೋ. ಯಾರೋ ವಿಡಿಯೋ ಕಾಲ್ ಇದ್ದೀರಾ? ಬಾಯ್. ಆಯ್ತು, ಮನೇಲಿ ಆಟೋ ಬಂತು, ಹತ್ಕೊಂಡು ಈಗ ವಾಪಸ್ ಮನೆಗೆ ಹೋಗೋದ್ರೆ ನಮ್ದು ಇಲ್ಲಿಂದ. ಈಗ ಟ್ರಾಫಿಕ್ ಜಾಸ್ತಿ ಇರುತ್ತೆ ಈವ್ನಿಂಗು. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ರೀಚ್ ಆಗುತ್ತೆ ಗೈಸ್. ಇದಲ್ವಂತೆ ನಾನು ಸೀದಾ ಹತ್ತು ಕೂತ್ಕೊಂಡಿದ್ದೀನಿ. ಅವ್ರು ಎಲ್ಲಿಗೆ ಅಂದರು, ಓಲಾ ಬುಕ್ ಆಗಿದೆಯಲ್ಲ ನಮ್ದಲ್ಲ ಅಣ್ಣ ಅಂತವ್ರೆ. ಸರಿ ಆಯಿತು ಅಂತಿದ್ದು ಇಳಿದ್ಬಿಟ್ಟೆ.
ಫೈನಲಿ ಗಾಡಿ ಹತ್ತಿ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. But how do you do? Better that I like my own medicine for you. Never gonna make them think I'll stand there. For all the things that I've said, pushing me closer to the edge. And I don't know that lose. Don't mind if I do. For all the things that I've said, pushing me closer to the edge. And I don't know that lose. Don't mind if I do. ಎಷ್ಟು ಚಳಿ ಆಗ್ತಿದೆ ಅಂದರೆ ಫುಲ್ಲು ಗೂಸ್ ಬಂಪ್ಸ್ ಎದ್ಬಿಡಿದೆ ನೋಡಿ. ಫುಲ್ಲು ಚಳಿ, ಆಟೋ ಫುಲ್ಲು ಚಳಿ. ನಾನು ಸೇಮ್ ಪ್ರೈಸಲ್ಲಿತ್ತು ಕ್ಯಾಬು. ಗಾಡಿ ತೊಗೊಂಡವ, ನನಗೆ ಕ್ಯಾಬ್ಗಿಂತ ಆಟೋ ಇಷ್ಟ ಅಂತ ಕೂತ್ಕೊಂಡೆ ರಿಗ್ರೆಟ್ ಮಾಡ್ತಾ ಇದ್ದೀನಿ. ಚಳಿ ಆಗ್ತಿದೆ ಫುಲ್ಲು. ಗೈಸ್ ಫೈನಲಿ ಮನೆಗೆ ಬಂದಿದ್ದೀನಿ. ಆಟೋಲ್ಲಿ ಮಲ್ಕೊಂಬಿಟ್ಟಿದ್ದೆ. ನಮ್ಮ ಅಮ್ಮಗೆ ಈಗ ಲಂಚ್ ಹಾಕಿ ಕೊಡೋಕೆ ಹೇಳಿದ್ದೀನಿ. ಹಾಂ, ನಾನು ಲಂಚೇ ಮಾಡಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದವನು, ಏನೂ ತಿಂದಿಲ್ಲ. ಬರೋಷ್ಟರಲ್ಲಿ 7 ಗಂಟೆ ಆಗಿದೆ ಗೈಸ್. ಈಗ ಪಟ್ಟಂತ ರೆಡಿಯಾಗಿ ನಾನು ಹೇಳಿದೆ ಒಂದು ಈವೆಂಟ್ಗೆ ಹೋಗ್ಬೇಕು ಅಂತ. ಅಯ್ಯೋನಾ ಲೆಟ್ಸ್ ಗೋ. ಗಾಯ್ಸ್ ಫೈನಲಿ ರೆಡಿ ಆಗೋಕ್ಕೆ ನಮ್ಮ ಅಮ್ಮ ಐರನ್ ಮಾಡಿಸ್ಕೊಂಬಂದವ್ರು ಬಟ್ಟೆನ. ಈಗ ಇದನ್ನ ಹಾಕೊಳ್ಳೋಣ ಗೈಸ್. ನಮ್ಮ ತಲೆ ನೋಡಿ ಗೈಸ್, ಕ್ರೀಮ್ ಕಲರ್ ಶರ್ಟ್ ಐರನ್ ಮಾಡಿಸ್ಬಿಟ್ಟು ವೈಟ್ ಕಲರ್ ಪಂಚೆ ಐರನ್ ಮಾಡಿಸೋರು ಮಗ. ಏನು ಮಾಡಲಿ ಹೇಳಿ ನೀನು, ಇದಕ್ಕೆ ಏನು ಮಾಡಲಿ ಹೇಳು, ಏನು ಮಾಡಲಿ ಹೇಳೀಗ ಗೈಸ್. ನಾನು ಏನು ಹೇಳಿ ಗೈಸ್ ಇದಕ್ಕೀಗ? ಇದಕ್ಕೂ ಮ್ಯಾಚ್ ಇದೆಯಾ ನೋಡು ಮಗ. ಈಗ ಏನು ಮಾಡಲಿ? ಏನು ಮಾಡೋಕ್ಕಲ್ಲ, ಹಾಕೋಬೇಕಷ್ಟೇ ಗೈಸ್. ಫಸ್ಟ್ ನಮ್ಮ ಅಮ್ಮ ಚೇಂಜ್ ಮಾಡ್ಬೇಕು ನಾನು. ಆಗ್ತಲ್ಲ, ಸಾಕಾಯ್ತು ನನಗೆ ಗೈಸ್. ಸೊ ನಾನು ರೆಡಿಯಾಗಿದ್ದೀನಿ. ನಮ್ಮ ಅಪ್ಪ ಮತ್ತು ನಮ್ಮ ಅಮ್ಮ ಮತ್ತು ನಮ್ಮ ಟೀಮ್ ಹೋಗ್ತಾ ಇರೋದು. ನಾನು ಸ್ವಲ್ಪ ಹಿಂಗೆ ನಡೀತಾ ಇದ್ದೀನಿ, ಯಾಕಂದರೆ ನಾನು ಪಂಚೆ ಸರಿಯಾಗಿ ಉಟ್ಕೊಳಕ್ಕೆ ಬರಲ್ಲ ಗೈಸ್. ಸೊ ಫೈನಲಿ ಹೊರಟಿದ್ದೀವಿ. ಇವತ್ತು ಹೋಗ್ತಿರೋದು ಎಲ್ಲಿಗೆ ಅಂದರೆ ನಾನು ಹೇಳೋ ನಮ್ಮ ಅಪ್ಪ ಹೇಳ್ತಾರೆ. ಅಪ್ಪ ಹೇಳಿ. ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ಎಂಟ್ರಿ ಆಗಿದ್ದ ಜಾಗ ಫೋಟೋಗ್ರಾಫಿಸ್ಟ್ ಫುಲ್ಲು ಫೇಮಸ್ ಆಗಿದೆ ಅಲ್ಲಿಂದನೇ. ನಾನು ಫೋಟೋಗ್ರಾಫರ್ ಅಂತ ಗುರುತಿಸ್ಕೊಂಡಿದ್ದು ಅಲ್ಲಿಂದನೇ. ನಾನು ಫಿಲಮಲ್ಲಿ ಸ್ಟಿಲ್ ಫೋಟೋಗ್ರಾಫರ್ ಆಗಿದ್ದು. ಅಲ್ಲಿ ಬಂದಮೇಲೆ ಪ್ರೊಫೆಷ್ನಲ್ ಫೋಟೋಗ್ರಾಫರ್ ಥರ ಎಲ್ಲ ಆಲ್ಮೋಸ್ಟ್ ಅಲ್ಲಿ 99% ಜಾಲಹಳ್ಳಿಯಲ್ಲಿ ಪ್ರತಿಯೊಬ್ಬರ ಮನೆ ನಾನು ತೆಗೆದಿರೋ ಫೋಟೋ ಇದೆ. ಅದು ತುಂಬ ಖುಷಿ ಆಗ್ತದೆ. ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಮತ್ತೆ ಅದೇ ಜಾಗಕ್ಕೆ ಹೋಗಿ ಆ ಗಣೇಶ ಫಂಕ್ಷನ್ಗಳು ಒಂದು 25 ವರ್ಷ ನಾನೇ ತೆಗ್ದಿರೋದಲ್ಲಿ. ಈಗ ಅಲ್ಲಿ ನಾವು ಹೋಗಿ ಸ್ಟೇಜ್ ಮೇಲೆ ಕುತ್ಕೊಳ್ಳೋದು ಇಲ್ಲ ನನ್ನ ಮಗ ಹೋಗಿ ಅಲ್ಲಿ ಕುತ್ಕೊಳ್ಳೋದು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅದು ಹಂಗೆ ಅವ್ರ ಅಮ್ಮನ ಕೇಳಿ ಏನಂತಾಳೆ ನೋಡೋಣ. ನಾವು ಅದೇ ಪಕ್ಕದ ಊರೇ ಅಲ್ವೇ ಚಮಟಿ. ನಾವು ಹುಟ್ಟು ಬೆಳೆದಿದ್ದ ಊರು. ಒಂದು ತುಂಬ ಪ್ರೌಡ್ ಫೀಲ್ ಆಗತ್ತೆ. ಏನಂದರೆ ನಾವು ಹುಟ್ಟು ಬೆಳೆದಿದ್ದ ಊರಲ್ಲಿ ನನ್ನ ಮಗನಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಅಂತ ಕರಿತಾ ಇದೆ, ಇನ್ವೈಟ್ ಮಾಡಿದ್ರಲ್ಲ ಗಣೇಶಗೆ. ಅದು ಬಹಳ ಖುಷಿ ನನಗೆ. ಅದೊಂದು ನಮ್ಮ ಜನರು ನಮ್ಗೆ ಗುರುತಿಸಿ ನಮ್ಮೂರ ಮಗ ಅಂತ ನಮ್ಗೆ ಕಳ್ಸಿದ್ರಲ್ಲ, ಅದು ಒಂದು ಖುಷಿ ನನಗೆ. ನಮ್ಮನೆ ಇಲ್ಲೇ ಕಾಣತ್ತೆ. ಆಲ್ಮೋಸ್ಟ್ ರೀಚ್ಡ್. ನಂಗೆ ನೆನಪಿರೋದೇನು ಅಂದರೆ ಈ ಇವೆಂಟ್ದು ನಮ್ಮ ಅಪ್ಪ ನನ್ನ ನಮ್ಮ ಅಪ್ಪ ಫೋಟೋ ಕ್ಲಿಕ್ ಮಾಡ್ತಿದ್ರು. ಇವೆಂಟ್ದು 25 ವರ್ಷ ಅವರೇ ಫೋಟೋ ಹಿಡಿದಿರೋದು ಗಣೇಶ ಹಬ್ಬದ್ದು. ಈಗ 40 ಎಷ್ಟನೇ ವರ್ಷ ಅಪ್ಪ ಇದು? 42ನೇ ವರ್ಷದ ಗಣೇಶ ಫಂಕ್ಷನ್ ನಡೀತಿರೋದು. ಪರ್ಫೆಕ್ಟ್. ಗಾಡಿ ಕಾರಲ್ಲೇ ಬಿಚ್ಚಿಬಿಡ್ತು. ಅಪ್ಪ ಫ್ರೆಂಡ್ಸು, ಅಪ್ಪ ಅಮ್ಮ ಓಡಾಡಿರೋ ಏರಿಯಾ ಇದೆ. ನಮಸ್ಕಾರ. ನಂದು ಪಂಚೆ ಕರೆಕ್ಟಾಗಿ ಕಟ್ಟಿಲ್ಲ ಗೈಸ್, ಟೈಟ್ ಆಗ್ಬಿಟ್ಟೈತೆ. ಇಲ್ಲಿ ಫುಲ್ ಜಾತ್ರೆ ಥರ ಇದೆಲ್ಲ ವೈಬ್ಸು, ಫುಲ್ಲು ಕ್ರೇಜಿ ಇದೆ ವೈಬ್. ನಮಸ್ಕಾರ. ನಮಸ್ಕಾರ. ಹಲೋ. ಥ್ಯಾಂಕ್ ಯು. ಏನು ಬೆಳೆದ್ಬಿಟ್ಟಿದೆ, ನಮ್ಮನ್ನು ಮರ್ತೋಗ್ಬಿಟ್ಟಿದೆ ಬಿಡ. ಇದಿಲ್ಲ ಅಂದ್ರೆ ಇಷ್ಟು ಮಾಡೋಕ್ಕಾಗಲ್ಲ. 40 on my hip and I'm liable to spark it. Throw down these hits, my click is indivisible. I aim, you duck, I squeeze, now you invisible. I'm not afraid of getting physical. All these different chemicals are fogging up my visuals. Bloods on my hands, got slugs on my gunners. Yo, we notorious, we ain't no runners. Bloods on my hands, got slugs on my gunners. Yo, we some warriors, they ain't called gunners. Bloods on my hands, got slugs on my gunners. Bloods on my hands, got slugs on my gunners. Put on my strap, put on the beat, put on the map, put on my team. Take out every motherfucker in between, know what I mean? Better myself,
better my aim, better my rep, better my name. Killing rappers on my hang, I'm by their chains for the fame. Never thought I would it, now I'm running this. You don't wanna follow me, I'm like in front of this. I already know fucking with the truth. ಗೈಸ್ ಈಗ ಸ್ಟೇಜ್ ಮೇಲೆ ಕೂತಿದ್ದೀವಿ. ನಂಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮನೇ ಮಾತಾಡಬೇಕು, ಬಿಕಾಸ್ ಅವರೇ ಅವಾಗಿಂದ ನೋಡಿರೋದು ಈ ಜಾಗನ. Warriors around, don't get caught in the mosh pit. Fuel to the fire, ain't nobody can stop it. Trouble in my city, but you know I'm across it. Got a 40 on my hip and I'm liable to spark it. Throw down these hits, my click is indivisible. I aim, you duck, I squeeze, now you invisible. I'm not afraid of getting physical. All these different chemicals are fogging up my visuals. Bloods on my hands, got slugs on my gunners. ಶ್ರೀಮತಿ ರಿಯಾನ ಅವರು ಇದು ಅವ್ರಿಗೆ ಹಾಕಿ ಇಲ್ಲ ಇಲ್ಲಿ ಬಂದಿರೋದು ಖುಷಿ. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನನ್ನ ಅಪ್ಪ ಫೋಟೋ ಹಿಡಿದಿದ್ರು. ನಾನು ಚಿಕ್ಕವನಿದ್ದಾಗಿದೆ ಬರ್ತಿದ್ದೀನಿ. ಈ ಗಣೇಶ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿದೆ. ಹೋಗ್ತಾ ಇನ್ನೂ ಗ್ರ್ಯಾಂಡ್ ಆಗ್ತಾ ಇದೆ ವರ್ಷ. ಈಗ ನಾನು ಚಿಕ್ಕ ಸ್ಟೋರಿ ಹೇಳ್ಬಿಡ್ತೀನಿ. ನಮ್ಮ ಅಪ್ಪ ಈ 25 ವರ್ಷದಿಂದ ಫೋಟೋ ಹಿಡಿತಾ ಇದ್ದಾರೆ. ನಾನು ಅವ್ರ ಜೊತೆ ಬರ್ತಾ ಇದ್ದೆ, ನಾನು ವಿಡಿಯೋ ಹಿಡಿಯೋಕ್ಕೆ, ಫೋಟೋ ಹಿಡಿಯೋಕ್ಕೆಲ್ಲ. ಸೊ ನನಗಿಂತ ಜಾಸ್ತಿ ಜಾಗದ ಬಗ್ಗೆ, ಈ ಫಂಕ್ಷನ್ ಬಗ್ಗೆ ನಮ್ಮ ಅಪ್ಪ ಮಾತಾಡಬೇಕು ಅಂತ ಅವರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಾನು ಹುಟ್ಟು ಬೆಳೆದ ಊರಿದು. ನನ್ನ ಮಗನಿಗೆ ಇವತ್ತು ನೀವೆಲ್ಲ ನೆನೆಸ್ಕೊಂಡು ಮನೆ ಅಂತೇಳಿ ಸನ್ಮಾನ ಮಾಡಿ ಕಾರ್ಯಕ್ರಮ ಇಟ್ಟಿದ್ರಲ್ಲ, ಅದು ಬಹಳ ಖುಷಿ ಆಗ್ತಾ ಇದೆ. ನವಶಕ್ತಿ ವಿನಾಯಕ ಮುಂದಿದ್ದು 42ನೇ ವರ್ಷ. ಫಸ್ಟ್ ನಾನು ಬಂದಾಗ ಜಾಲಹಳ್ಳಿಗೆ ಎಂಟ್ರಿ ಆದಾಗ ಅಲ್ಲಿ ಕೂರಿಸ್ತಾ ಇದ್ರು ಆ ದೇವಸ್ಥಾನ ಮುಂದೆ, ಚಿಕ್ಕದಾಗಿರ್ತಿತ್ತು. ಅವಾಗಿಂದ ನಾನು ಕೂಡ ತೆಗಿತಾ ಇದ್ದೀನಿ. 25ನೇ ವರ್ಷದ್ದು ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. When we'll be back again, you make me feel so crazy. Still in love with you. You make me feel amazing when I'm next to you. You make me feel so crazy. My heart breaks for you. Can't help but know that I'm still in love with you. You make me feel so. ಗೈಸ್ ಫೈನಲಿ ಈವೆಂಟ್ ಮುಗೀತು. ಸೊ ಈ ಜಾಗಕ್ಕೂ ನಮ್ಮ ಅಪ್ಪ ಅಮ್ಮಗೂ ಸ್ವಲ್ಪ ಜಾಸ್ತಿ ನಂಟು. ಯಾಕಂದರೆ ನಮ್ಮ ಅಪ್ಪ ಬೆಂಗಳೂರಿಗೆ ಬಂದಾಗ ಫಸ್ಟು ಇದೇ ಏರಿಯಾಗೆ ಬಂದಿದ್ದು. ಆ್ಯಂಡ್ ಈ ಏರಿಯಾ ಸ್ವಲ್ಪ ಫೋಟೋಗ್ರಫಿ ಎಲ್ಲ ಫೇಮಸ್ ಆಗಿದ್ರು. ಆಮೇಲೆ ನಮ್ಮನು ಇದೇ ಪಕ್ಕದೇ ಬೆಲ್ ರೋಡಲ್ಲಿ ಏನೋ ಕೋಟ್ರಸ್ HMT ಕೋಟ್ರಸಲ್ಲಿ ಇದ್ದಿದ್ದು. ಸೊ ಅದಕ್ಕೆ ಅವರೆಲ್ಲ ಇಲ್ಲೇ ಓಡಾಡ್ತಿದ್ದು. ಮತ್ತು ಇಲ್ಲಿ ತುಂಬ ಅವ್ರಿಗೆ ಇಷ್ಟು ಜನ ಯಾರು ಸಿಕ್ಕಿರೋಲ್ಲ ನಮ್ಮ ಅಪ್ಪ ಫ್ರೆಂಡ್ಸು, ಚೈಲ್ಡ್ಹುಡ್ಡು ಮತ್ತು ಏನಂತಾರೆ ಯೂತ್ನ ಇಲ್ಲೇ ಕಳೆದಿರೋದವರು. ಸೊ ಫೈನಲಿ ಈಗ ವಾಪಸ್ ಮನೆಗೆ ಹೋಗಿ ಮಾತಾಡೋಣ. ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಮನೆ ರೀಚ್ ಆದ್ವಿ. ನೋಡಿ ಎಷ್ಟು ಗಾಡಿಗಳು ನಿಂತಿದ್ದಾವೆ. ನಮ್ಮದು ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ನಮ್ಮ ಕಾರ್ನೇ ಆಚೆ ಹಾಕೋ ಥರ ಆಗೋಗ್ಬಿಟ್ಟಿದೆ. ಎಲ್ಲ ಗಾಡಿಗಳು ಆಚೆ ನಿಲ್ಲಿಸಿ ಅಂತ ಹೇಳಿ ಸಾಕಾಯಿತು. ಎಲ್ಲ ತಂದು ಇಲ್ಲೇ ನಿಲ್ಲಿಸ್ತಾರೆ. ಈಗ ನನ್ನ ಕಾರೇ ಆಚೆ ನಿಲ್ಲುತ್ತೆ. ಬಂದು 2 ಸೆಕೆಂಡಿಗೆ ನಮ್ಮ ಅಪ್ಪ ಅವ್ರ ಔಟ್ಫಿಟ್ಟಿಗೆ ಆಚೆ ಬಂದ್ಬಿಟ್ರು ವಾಪಸ್ಸು. ಏನಪ್ಪ ಹೆಂಗೆ ಅನಿಸ್ತು? ತುಂಬ ಖುಷಿ ಆಯಿತು. ಎಲ್ಲರೂ ಮಾತಾಡಿದ್ ನೋಡಿ ಭಾಳ ವರ್ಷ ಆಯ್ತಲ್ಲ ನಾವು ಮಾತಾಡಿ. ಎಲ್ಲರೂ ಖುಷಿಯಿಂದ ಅವರು ನನಗಿಂತ ಅವ್ರ ಮುಖದಲ್ಲಿ ಖುಷಿ ನೋಡ್ಬಿಟ್ಟು ನನಗೆ ಖುಷಿ ಜಾಸ್ತಿ ಆಯ್ತು ಅವಾಗ. ಆಮೇಲೆ ತುಂಬ ಖುಷಿ ಆಯಿತು. ನಿಮ್ಮಮ್ಮ ಖುಷಿ ಆದಲ್ಲ, ಅದು ಖುಷಿ ಆಯ್ತು ನನಗೆ. ಆಮೇಲೆ ನಿನ್ನ ನೋಡಿದ್ರೆ ಹೇಳ್ಬೇಕಾಗಿಲ್ಲ, ಎಲ್ಲ ನಿನ್ನಿಂದ ಆಗಿಲ್ಲ. ಅಲ್ಲ ಅದಲ್ಲ, ನೀವು ಹೇಳಿ ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಂದು ಬಿಡಿ. ಅಲ್ಲ ನಾನು ವರ್ಷ ಅದು ಆ ಹುಡುಗಿನ ಹೇಳಿರೋ ಒಂದು, ಅಂಕಲ್ ನೀವು ನಮ್ದೆಲ್ಲ ಫೋಟೋ ತೆಗಿತಿದ್ರಿ, ಇವಾಗ ನಾವು ನಿಮ್ಮ ಜೊತೆಗೆ ಇಟ್ಕೊಂಡು ಫೋಟೋ ತೆಗಿಸ್ಕೊಂಡಾಗಿದ್ದೀವಿ ಅಂತಂದ್ರೆ ಅದೆಲ್ಲ ಆ ದೇವರ ಆಶೀರ್ವಾದ, ನಿಮ್ಮ ಆಡಿಯನ್ಸ್ ಆಶೀರ್ವಾದ. ಫಸ್ಟ್ ನಿಮ್ಮ ಆಡಿಯನ್ಸ್ ಥ್ಯಾಂಕ್ಸ್ ಹೇಳ್ಬೇಕು. ಹಿಂಗೆ ನಿಮ್ಮ ಆಡಿಯನ್ಸ್ ಅಲ್ಲ, ನಮ್ಮ ಫ್ಯಾಮಿಲಿ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರಲ್ಲ, ಅದಕ್ಕೆ ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಆಶೀರ್ವಾದ ನಮ್ಮ ಜೊತೆಗಿರ್ಲಿ, ಹಂಗೆ ಹೋಗ್ತಾ ಇರೋಣ. ಗೈಸು ಈಗ ನಮ್ಮ ಅಪ್ಪ ಹತ್ರ ಕೇಳಿದಾಯ್ತು, ನಮ್ಮ ಶಾರ್ಪ್ ಶೂಟರ್ ಹತ್ರ ಕೇಳೋಣ. ಹೆಂಗ ಅನಿಸ್ತು ಮಗ? ಚೆನ್ನಾಗಿ ಅನಿಸ್ತು. ಅಲ್ಲ ಫಸ್ಟ್ ಟೈಮ್ ಅಲ್ಲ ನೀನ್ ನೋಡಿದ್ದು? ಚೆನ್ನಾಗಿ ಅನಿಸ್ತು, ಖುಷಿ ಆಯ್ತು. ನಾನ್ ನಿನ್ನ ಅದೇ ಆರ್ಕೆಸ್ಟ್ರಾಗೆ ಈ ಡ್ರಮ್ಸ್ಗೆ ಒಂದಿನ ಡ್ರಮ್ಸು, ಒಂದಿನ ಕೀಬೋರ್ಡು,
ಅದು ಹೋಗೋದು ನೋಡಿದ್ದೆ. ಡವ್ ಮಾಡೋದು ನೋಡಿದ್ದೆ. ಫೋನ್ ಮಗ ಏನೋ ಫಿಲ್ ಮ್ಯೂಸಿಕ್ ಇದೆ. ಅಯ್ಯೋ ಇಲ್ಲ ಮಗ ಸುಮ್ನೆ ಬರೀ ಕೆರೋಕೆ ಹಾಕ್ತಾರೆ, ಬರೀ ಹಿಂಗ್ ಮಾಡ್ತಾರೆ. ಇವತ್ತು ಡ್ರಮ್ ಮಾಡಿದೆ, ಇವತ್ತು ಕೀಬೋರ್ಡ್ ಮಾಡಿದೆ ಅಂತ. ಬಟ್ ಅವತ್ತೊಂದಿನ ನಾನು ಅದೇ ಬಸ್ಸಲ್ಲಿ ನೋಡಿದೀನಿ, ಬೇಜಾರಾಗಿ ಹೋಗ್ಬಿಟ್ಟಿತ್ತು. 500 ರೂಪಾಯಿಗೆ ಹೋಗ್ತಿದ್ದೆ. ಮಗ ಫಸ್ಟ್ ಹೋಗ್ಬೇಡ ಇಳಿ ಅನ್ನತ್ತೆಲ್ಲ ಬುದ್ಧಿವಾದ ಎಲ್ಲ ಹೇಳಿದ್ದೆ ಅವಾಗ. ಹೌದು. ಬಟ್ ಇದೇ ಇವತ್ತು ಇವನು ಬೈಕಲ್ಲಿ ಹೋಗ್ತಿದ್ದ, ನಾನು ಮತ್ತೆ ನನ್ನ ಫ್ರೆಂಡ್ ಸರೋವರು ಸ್ಪೀಕರ್ ಬಾಕ್ಸ್ ಎಲ್ಲ ತುಂಬಿಕೊಂಡು ಒಂದು ಅಪ್ಪೆ ಗಾಡಿಲಿ ಹೋಗ್ತಿದ್ವಿ. ಇಲ್ಲ ಇದು ಕ್ಯಾಂಟರ್ ಗಾಡಿ ಸ್ಪೀಕರ್ ಗಳ ಮೇಲೆ ಕೂತ್ಕೊಂಡಿದ್ವಿ. ಅವಾಗ ನೆಕ್ಸ್ಟ್ ಫೋನ್ ಮಾಡಿ ಬಸ್ಸಲ್ಲಿ ನೋಡಿದ್ದೆ. ಬಸ್ಸಲ್ಲಿ ನೋಡಿ ಅವಾಗಲೇ ಇಮಿಡಿಯೇಟ್ ಫೋನ್ ಮಾಡಿ ಮಾತಾಡ್ಸಿ ಆಮೇಲೆ ಮಗ ಇಷ್ಟು ಕೊಡ್ತಾರೆ 500 ರೂಪಾಯಿಗೋಸ್ಕರ ಇದೆಲ್ಲ ಹೋಗ್ಬೇಕಾ ಫಸ್ಟ್ ಹೇಳಿ ಮಗ ನಿನ್ನ ಹತ್ರ ಎಕರೆ ಇದೆ, ನಮ್ಮ ಹತ್ರ ಇರ್ಲಿಲ್ಲ. ಮ್ಯೂಸಿಕ್ ಟ್ಯಾಲೆಂಟ್ ಇತ್ತಲ್ಲಪ್ಪ. ಅದಕ್ಕೆ ತೋರ್ಸಕ್ ಹೋಗಿದ್ವಿ ಸ್ಟೇಜ್ ಮೇಲೆ. ಡವ್ ಮಾಡೋ ಟ್ಯಾಲೆಂಟ್. ಅವ್ರೆ ಹೇಗನ್ಸ್ತು? ತುಂಬಾ ಖುಷಿ ಆಯ್ತು. ಹಾ, ನಾವು ಹುಟ್ಟು ಬೆಳೆದಿದ್ದು ಊರು, ಹಾ, ನಮ್ಮನ್ನ ನೆನ್ಸ್ಕೊಂಡು ಜನರು ನನ್ನ ಮಗನ್ ಗುರ್ತಿಸ್ಕೊಂಡು ಅಲ್ಲಿ ಒಂದು ಗೆಸ್ಟ್ ಆಗಿ ಕರೆದ್ರಲ್ಲ, ಅದು ನಿಜವಾಗ್ಲೂ ತುಂಬಾನೇ ಖುಷಿ. ನಾವು ಹುಟ್ಟಿದ್ ಬೆಳೆದಿರೋ ಅಪ್ಪ ಅಮ್ಮ ಹುಟ್ಟಿದ್ ಬೆಳೆದಿದ್ ಊರಲ್ಲಿ ನಿಮ್ಮ ಅಪ್ಪ ಅಮ್ಮನೂ ಇದ್ರ ಅದೇ ಊರಲ್ಲಿ? ನಮ್ಮಪ್ಪ ಅದೇ ಅಲ್ಲಿ ಇದ್ದಿದ್ದು ನಾವು ಕೋಟ್ರಸ್ ಅಲ್ಲಿ HMT ಕೋಟ್ರಸ್. ಇವ್ರ ಅಪ್ಪ ಅಮ್ಮ ಮತ್ತೆ ಇವರು ಮತ್ತೆ ನಮ್ಮ ಅಪ್ಪ ಎಲ್ಲ ಇದ್ದಿದ್ ಏರಿಯಾ ಅದು. ಡ್ಯಾಡಿ ಜಾಲಹಳ್ಳಿ ಇದ್ದಿದ್ದು ಅವರು 95-90 ಬಂದಿರೋದು. ನಮ್ಮ ಅಪ್ಪ ಬೆಂಗಳೂರು ಬಂದಿದ್ದೆ ಆ ಏರಿಯಾಗ ನಾನು ಬೆಳೆದಿದ್ದೆ ಊರದಲ್ಲ HMT. ನಾನು ಏರ್ಫೋರ್ಸಿಗೆ ಬಂದಿದೆ, NCCಗೆ ಬಂದಿದೆ ಅಂತ ಹೇಳಿದ್ನಲ್ಲ, ಅದು ಬಂದು ಗವಿಗಂಗಾ. ನಿಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದ ಏರಿಯಾ? ಮಮ್ಮಿ ಸಿಕ್ಕಿದ್ದೆ ನನಗೆ HMT ಅಲ್ಲಿ. ನಾನು ನಮ್ಮ ಅಪ್ಪ ಅಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದ ಏರಿಯಾ, ನಮ್ಮ ಅಪ್ಪ ಜೀವನ ಹಾಳು ಮಾಡ್ಕೊಂಡಿದ್ದ ಏರಿಯಾ. ಯಾಕೆ ನಿಮ್ಮಮ್ಮ ಹಾಳು ಮಾಡ್ಕೊಳ್ಳೋದು ಏರಿಯಾ ಅಂತ ಹೇಳಲ್ವಾ? ನಿಮ್ಮಮ್ಮ ಜೀವನ ಹಾಳಾಗಿದೆ ಅಂತ ಹೇಳಲ್ವಾ? ಅಲ್ಲ, ನಮ್ಮ ಅಪ್ಪ ನಿಮ್ನ ಮಾಡ್ಕೊಂಡು ಹಾಳಾದ್ರು ಅಂತ ಹೇಳ್ತಾ ಇರೋದು. ಇಲ್ಲ ಅಂದ್ರೆ ನಾವಪ್ಪ ರಾಜ್ಯ ನಾವಪ್ಪ ಕಿಂಗ್, ನಾವಪ್ಪ ಲೆಜೆಂಡ್, ನಾವಪ್ಪ ಓಜಿ. ಕಿಂಗ್ ಮೇಕರ್, ನಾನು ಕಿಂಗ್ ಅಲ್ಲ. ಅದಕ್ಕೆ ಹೊಡ್ಸಕ್ ಮಾಡ್ತಿರೋದು ನಿಮಗೆ ಇವತ್ತು ಮನೇನ ನಿಮಗೆ ಇವತ್ತು. ಫೈನಲಿ ವಾಪಸ್ ಬಂದಾಯ್ತು ಮನೆಗೆ. ನೆಕ್ಸ್ಟ್ ವರ್ಷ ಮದ್ವೆ ಅಂತೆ ಗೈಸ್. ನೆಕ್ಸ್ಟ್ ವರ್ಷ ಅಲ್ಲ, ಈ ವರ್ಷ ಮದ್ವೆ. ಹಾ, ಏನು ಮದುವೆ ಮಾಡ್ಕೊಂತಾನಂತ. ನೆಕ್ಸ್ಟ್ ಡಿಸೆಂಬರ್, ಈ ಡಿಸೆಂಬರ್ ನನ್ ಮದ್ವೆ. ನೆಕ್ಸ್ಟ್ ಡಿಸೆಂಬರ್ ಹೇಳ್ತಾ ಇಲ್ಲ, ಕರಿತಾ ಇಲ್ಲ, ಹೇಳ್ತಾ ಇರೋದು ಮಾಡ್ಕೊಂಡ್ ಬರ್ತೀನಿ ಅಂತ. ಡಿಸೆಂಬರ್ 23rd ನಿಮ್ ಬರ್ಡೇ, ನೆಕ್ಸ್ಟ್ ಡೇ ನನ್ ಬರ್ಡೇ, ಇದು ಮದ್ವೆ. ನನ್ ಬರ್ತ್ಡೇ ಆಗಿತ್ತು, ಕ್ರಿಸ್ಮಸ್ ಮಾಡ್ಕೊಂತಿದ್ಯಾ? 24th ಡಿಸೆಂಬರ್ ನನ್ನ ಮದ್ವೆ ಗೈಸ್. ಇದೇ ತರ ಪಂಚೆ ಉಟ್ಕೊಂಡ್ ಬರ್ತೀನಿ. ನಾನ್ ಹಾಕಿರೋ ಕಂಡೀಷನ್ ಒಪ್ಪದ್ಮೇಲೆ ನೀನ್ ಮಾಡ್ಕೋ, ನಾನ್ ಬೇಡನಲ್ಲ. ಒತ್ತಾಕ್ಬಿಡ್ತೀನಿ. ಫಸ್ಟ್ ಮನೆ, ಆಮೇಲೆ ಮದ್ವೆ. ಆಚೆ ಗೈಸ್, ನಮ್ಮ ಅಪ್ಪ ನಾಳೆ ಬ್ಲಡ್ ಟೆಸ್ಟ್ ಬುಕ್ ಮಾಡಿ ಇವಾಗ ಊಟಕ್ಕೆ ಕೂತವ್ರು ನೋಡಿ. ಎಷ್ಟು ಅವರ್ ಊಟ ಮಾಡ್ಬಾರ್ದು? 12 hours. ಈ 8 to 12 hours ಅವ್ನು ಬಂದಾಗ ಒಂದು 11 ಗಂಟೆ ಮಾಡಕ್ಕೆ ಗೈಸ್, ನಮ್ಮ ಅಕ್ಕ ತುಮ್ ಹತ್ರ ಮಾತಾಡ್ತಿಲ್ಲ ಅಂತ ಒಂದು ಬಾಯಿ ಬಿಟ್ಬಿಟ್ಲು. ಸೋನು ನಿಜವಾಗ್ಲೂ ಮಾತಾಡ್ತಿಲ್ವಾ? ಇಲ್ಲ, ಮಾತಾಡ್ತೀನಿ. ಕರೆಕ್ಟ್ ಆಗಿ ಹೇಳು, ಮಾತಾಡ್ತಿದ್ಯಾ ಇಲ್ವಾ? ಅವನು ಒಬ್ನೇ, ನಿನಗೆ ಇವಾಗ ಕಾಂಟೆಂಟ್ ಬೇಕಾ ಬೇಡವಾ ಹೇಳು. ಅವನು ಒಬ್ನೇ ಇದ್ದಾನೆ. ಸಡನ್ ಆಗಿ ಹೋಗಿ ಎಲ್ಲ ಕಿರ್ಚ್ಬಿಟ್ರೆ ಎದುರ್ಕೋತಾನೆ. ಟ್ರೈ ಮಾಡೋಣ ಬಾ. ಸರಿ, ಎದುರ್ಸಿ ಟ್ರೈ ಮಾಡೋಣ ಬನ್ನಿ. ಸಡನ್ ಆಗಿ ಜೋರಾಗಿ ಕಿರ್ಚ್ಬೇಕು. ಜೋರಾಗಿ 1 2 3 ಅಂತೀವಿ. ರೀಲ್ಸ್ ನೋಡ್ತಾವ್ ನಾವು ಇಷ್ಟ ಜನ ಇಲ್ಲಿ ಕೂತು ರೇ ಏನಲ್ಲೇ ನಮ್ಮ ಅಕ್ಕನ ಜೊತೆ ನಾನಿದ್ದೀನಿ. ಏನ್ ಹೇಳು, ಯಾಕೆ ಮಾತಾಡ್ತಿಲ್ಲ? ಸಾಯಿಲ್ ಜೊತೆ ಇದೀನಿ. ಏನ್ ಹೇಳ ಸಾಯಿಲ್? ವಿಷಯ ಗೊತ್ತಾದ್ರೆ ನೀವೇ ಮಾತಾಡಲ್ಲ ಅನ್ಸುತ್ತೆ. ಹೌದಾ? ಅಂತ ವಿಷಯನ ಏನಾದ್ರು ಬೈದ್ನಾ? ಏನಕ್ಕೆ? ಏನೋ ಸಾಯಿಲ್, ಏನ್ ವಿಷಯ? ಅಮ್ಮ ಆಗಿ ಮೊಬೈಲ್ ಚೆಕ್ ಮಾಡಂಗಿಲ್ವಾ? ಕೊಡ್ತೀನಿ ಕೊಡು. ನಮ್ಮ ಅಮ್ಮ ಸಾಯಿಲ್ ಫೋನ್ ಚೆಕ್ ಮಾಡ್ಬೇಕಂತ ನಮ್ಮ ಅಮ್ಮ ಕೊಡ್ತಾ ಇಲ್ಲ. ಈಸ್ಕೊಡ ಕೈ ಕೊಡೋ ಅಂದ್ರೆ ಏನೋ ಸಮಥಿಂಗ್ ಇದೆ ಅಂತ ಅರ್ಥ. ಅದ್ ನಿಮ್ಗೆ ಇವಾಗ ಅರ್ಥ ಆಗ್ತಿದ್ಯಲ್ಲ? ಏನ್ ಹೇಳ ನಿಮ್ಗೆ? ಏನ್ ಇವಾಗ ಅರ್ಥ ಆಗ್ತೈತೆ? ತುಳ್ದಾಕ್ಬಿಡ್ತೀನಿ ನಂಗೆ. ಸಾಯಿಲ್
ಏನೋ ಸೀರಿಯಸ್ ಜಗಳ ಆಗಿದೆ ಗೈಸ್ ಇವರಿಬ್ಬರದು. ಏನು ಇವಳು ಕೇಳೋಣ ಬನ್ನಿ, ಏನಾಯ್ತು? ಏನಾದ್ರು ಸೀರಿಯಸ್ ಜಗಳ? ಔಟ್ ಆಫ್ 10 ಎಷ್ಟು ಸೀರಿಯಸ್ ಅಂತ ಹೇಳಿ? ಏನಿಲ್ಲ, ನೆನೆ ಫೋನ್ ಮಾಡಿದ್ದೆ. ನಾನು ವ್ಲಾಗ್ ಮಾಡ್ಬೇಕಾಗಿತ್ತು, ಅನ್ಬಾಕ್ಸಿಂಗ್ ಎಲ್ಲರೂ ಇದ್ಮೇಲೆ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ಬರ್ತೀನಿ ಏನು ಹೇಳು ಅಂತ ಜೋರ ಹಾಕಿಸ್ತ. ಇವಾಗ ಬಂದ ಅದಕ್ಕೆ ನೀನು ಮಾತಾಡ್ತಿಲ್ಲ. ಸಾಯಿಲ್ ಮಾತಾಡ್ತಿದ್ಯಾ? ಇಲ್ಲಿ ನೋಡಿಲ್ಲ, ಮಾತಾಡ್ತಿದ್ದ ಅವಳ ಜೊತೆಗೆ. ಇಲ್ಲಿ ಕೆಳಗೆ ಕೂತ್ಕೊಂಡು ಡ್ರಾಮಾ ಮಾಡ್ತಿದ್ಲು, ಮಾತಾಡ್ತಿಲ್ಲ ನಾನು ಅವನು ಅಂತೆಲ್ಲ. ಪಾ ಸೋನು ಎಲ್ಲ ನಮ್ಮ ಅಮ್ಮಾಯಿಂದ ಕಲ್ತಿರೋದು ಗೈಸ್. ಇದು ಬೈ ಬ್ಲಡ್ ಡ್ರಾಮಾ ಇದು ಗೈಸ್. ನಮ್ಮ ಅಮ್ಮ ಬೈತಾ ಇದ್ರೆ ಇವಳು ನಗು ನಿಲ್ತಾನೆ ಇಲ್ಲ. ಸಾಯಿಲಿಗೆ ಬೈತಾ ಇದ್ರೆ ಏನ್ ನಗ್ತವಳೆ. ವಿಡಿಯೋಲಿ ಇದೆ, ಇಲ್ಲಿ ವಿಡಿಯೋಲಿ ಈ ಅಂತವಳೆ. ಛೀ, ನಾಚಿಕೆ ಆಗ್ಬೇಕು. ಅವ್ನ್ ಕೇಳಿಸ್ಕೋಬೇಕು, ಏನಾದ್ರೂ ಅನ್ಕೋಬೇಕು, ಅದಕ್ಕೆ ನೀನ್ ಹಿಂಗ್ ಮಾತಾಡ್ತಿದ್ಯಾ. ಹೌದೌದು, ಅದಕ್ಕೆ ನೀನ್ ನಗ್ತಾ ಇರೋದು ನಿಂತ್ಕೊಂಡು. ಏನ್ ಅನ್ಸಲ್ವಾ? ಮಮ್ಮಿ ಹಂಗ್ ಮಾತಾಡ್ತಿದ್ದಾರೆ, ಅದಕ್ಕೆ ನಗ್ತಾ ಇದ್ದೀನಿ. ಅಷ್ಟು ದೊಡ್ಡ ಜಗಳ ಆಗ್ತಾ ಇದೆ ಇಲ್ಲಿ, ದೊಡ್ಡ ಜಗಳ ವೈಬ್ ಬರ್ತಾ ಇದೆ. ಇಲ್ಲಿ ಯಾರ್ದೋ ಫೋನ್ ಬಂತು. ಮಮ್ಮಿ ಫೋನ್ ಕೇಳ್ತಾ ಇದಾರೆ ಸಾಯಿಲ್. ನಾನು ಹಂಗೆಲ್ಲ ಮಾಡಕ್ಕಾಗಲ್ಲ. ಮಮ್ಮಿ ಮಾತು ಮೀರಲ್ಲ ಕಣೋ ನಾನು. ನಿನ್ನೆ ರಾತ್ರಿನೂ ಲೇಟಾಗಿ ಮಲಗಿದ್ದೆ, ಮೊನ್ನೆ ರಾತ್ರಿನೂ ಲೇಟಾಗಿ ಮಲಗಿದ್ದೆ. ಇವತ್ತಾದ್ರೂ ಬೇಗ ಮಲಗೋಣ ಅನ್ಕೊಂಡು 12:30 ಮಲಗ್ತಾ ಇದ್ದೀನಿ. ಇದರಲ್ಲಿ ನಮ್ಮ ಮಾಸ್ಕ್ ಮನೆಯವರು ಒಂದಿನ ಲಾಸ್ಟ್ ನನ್ನ ಜೊತೆ ಮಲಗ್ತಾ ಇದ್ದಾರೆ. ಯಾಕೆ ಮಗ ಒಂದಿನ ಲಾಸ್ಟ್? ನಾಳೆ ಅದಕ್ಕೆ ಬರ್ತಾರಲ್ಲ. ನಾಳೆ ಮೋಸ್ಟ್ಲಿ ಸಂಡೇ ಅನ್ಸುತ್ತೆ. ನಾಳೆ ಬರಲ್ವಾ? ನಾಳೆನೂ ಇಲ್ಲ, ನನ್ನ ಜೊತೆನೇ ಮಲಗ್ತಾನೆ. ಈಗ ನಾನು ಮತ್ತೆ ಮಾಸ್ಕ್ ಮನ್ ಮಲಗ್ತಾ ಇದ್ದೀವಿ. ಗುಡ್ ನೈಟ್ ಹೇಳಿ ಮಗ. ಲೆಟ್ಸ್ ಹ್ಯಾವ್ ಅ ಸ್ವೀಟ್ ಸ್ಲೀಪ್ ಮಗ. ಲೆಟ್ಸ್ ಹ್ಯಾವ್ ಅ ಮೆಮೊರೇಬಲ್ ಸ್ವೀಟ್ ಸ್ಲೀಪ್. ಕೆಲಸ ಬಂದಿಲ್ಲ. ಗುಡ್ ನೈಟ್. ಗುಡ್ ನೈಟ್ ಮಗ. ಸರಿ ಗೈಸ್, ನಾನು ಮಲಗ್ತೀನಿ. ದ ನೆಕ್ಸ್ಟ್ ವ್ಲಾಗ್ ನಾನು ನಾಳೆ ವಾಚಿಂಗ್ ಲಾಟ್ಸ್ ಆಫ್ ಲವ್ ವ್ಲಾಗ್ನ ಎಂಡ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಾನು ಫುಲ್ ಎನರ್ಜಿ ಔಟ್. ಗೈಸ್, ಸೊ ರಾತ್ರಿ ಮಲಗಿ ಬೆಳಗ್ಗೆದ್ದು ಈಗ ವ್ಲಾಗ್ ಮಾಡ್ತಾ ಇದ್ದೀನಿ. ಒಂಥರ ಕ್ರೇಜಿ ಆಗಿತ್ತು ನಿನ್ನೆ ಎಕ್ಸ್ಪೀರಿಯನ್ಸು. ಲೈಫ್ ಒಂಥರ ಹೆಂಗಿತ್ತು ಅಂದರೆ, ನಾನೇನು ಮಾಡಿಲ್ಲ. ಅಯ್ಯೋ ಲೈಫು ದಿನ ಇದ್ರೆ ಸ್ಟ್ರೆಸ್ಸು, ಏನು ಮಾಡಿಲ್ಲ ಅಂತ. ಬಟ್ ನೆನ್ನೆ ಒಂದು ಸ್ವಲ್ಪ ಫೀಲ್ ಆಯಿತು. ಅಟ್ಲೀಸ್ಟ್ ನಾವು ಅಪ್ಪ ಅಮ್ಮಂಗೆ ಸ್ವಲ್ಪ ಖುಷಿ ಆಗೋ ಥರ ಆಯಿತು ಆ ದಿನ ನಿನ್ನೆ ಅನ್ನೋ ಫೀಲಿಂಗ್ ಇತ್ತು ಅವ್ರನ್ನ ನೋಡಿದಾಗ ಸ್ಟೇಜ್ ಮೇಲೆ ಕೂತಿದ್ದು. ಸೊ ವಾಸ್ ವೆರಿ ನೈಸ್ ಫೀಲಿಂಗ್. ನಾನು ಅಪ್ಪ ಸ್ಟ್ರಗಲ್ ಮಾಡಿರೋದು ನೋಡಿದ್ದೀನಿ. ಅದೇ ಏರಿಯಾ ಗಣೇಶ ಹಬ್ಬದ ಟೈಮಲ್ಲಿ ಫೋಟೋ ಹಿಡಿಯೋದು, ಓಡೋಗೋದು. ಮತ್ತು ಐ ಹ್ಯಾಡ್ ಅ ವೆರಿ ಬ್ಯಾಡ್ ಒಪಿನಿಯನ್ ವೆನ್ ಇಟ್ ಕಮ್ಸ್ ಟು ಫೋಟೋಗ್ರಫಿ. ನಾವು ಅಪ್ಪನ ನೋಡಿದಾಗೆಲ್ಲ ಬಾಯಿಲಿ ಫೋಟೋ ಹಿಡಿ ಈ ಥರ ಎಲ್ಲ ಹೇಳಿರೋದೆಲ್ಲ ನೋಡಿದ್ದೀನಿ. ಆ ಏರಿಯಾ ಅಂತಲ್ಲ, ಎಷ್ಟೋ ಇವೆಂಟ್ಸಲ್ಲಿ ಅದೆಲ್ಲ ನೋಡಿ ನಾನು ಫೋಟೋಗ್ರಾಫರ್ ಆಗಬಾರ್ದು ಅಂತ ಡಿಸೈಡ್ ಮಾಡಿದ್ದಿದ್ದು. ಅವರು ಆ ಥರ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಕರೀತಾರೆ ನಾವು ಅಪ್ಪನ, ನಾನು ಆಗಬಾರ್ದು ಅನ್ನೋ ಥರ. ಆಮೇಲೆ ನಾನು ಅಪ್ಪ ಜೊತೆ ಅದಕ್ಕೆ ಹೋಗ್ತಾ ಇರಲಿಲ್ಲ. ಅಪ್ಪ ನಂಗೆ ಕರೀತಾರೆ, ನಂಗೆ ನೋಡೋಕ್ಕಾಗಲ್ಲ ಅಂತ ಹೋಗ್ತಿರಲಿಲ್ಲ ಫೋಟೋಗ್ರಫಿಗೆ. ಆ ಥರ ಏನೇನೋ ಇರ್ತಿತ್ತು. ಟುಡೇ ಅವ್ರನ್ನ ಕೂರಿಸಿ ಸನ್ಮಾನ ಮಾಡಿದ್ದು ಆ್ಯಂಡ್ ಖುಷಿ ಆಯಿತು. ಇದು ನಾನು ಮಾಡಿರೋದಲ್ಲ, ಅವರು ನನಗೆ ಸಪೋರ್ಟ್ ಮಾಡಿರೋದಕ್ಕೆ ಇಷ್ಟ ಆಗಿರೋದು. ಸೊ ಅದು ಬಿಟ್ಟರೆ ನೀವು, ನಿಮ್ಮ ಸಪೋರ್ಟ್, ಥ್ಯಾಂಕ್ ಯು. ಅದು ಬಿಟ್ಟರೆ ಇನ್ನೊಂದು ಹೇಳೋದೇನು ಅಂದರೆ, ನಿಮ್ಮ ಅಪ್ಪ ಅಮ್ಮ ಡ್ರೀಮ್ಸ್ನ ನಿಮ್ಮ ಡ್ರೀಮ್ಸ್ ಮಾಡ್ಕೊಳ್ಳಿ. ಆ್ಯಸ್ ಇನ್ ನಿಮ್ಮ ಅಪ್ಪ ಅಮ್ಮನ ಖುಷಿಯಾಗಿಡೋದು, ನಿಮ್ಮ ಅಪ್ಪ ಅಮ್ಮಂಗೆ ಏನು ಬೇಕು ಕೊಡ್ಸೋದು, ನಿಮ್ಮ ಅಪ್ಪ ಅಮ್ಮಂಗೆ ಫುಲ್ ನಿಮ್ಮ ಅಪ್ಪ ಅಮ್ಮನ ಖುಷಿಯಾಗಿಡೋದೇ ನಿಮ್ಮ ಡ್ರೀಮ್ ಮಾಡಿಕೊಂಡ್ರೆ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗ್ತಾ ಹೋಗುತ್ತೆ. ಹಂಗೆ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಹೋಗ್ತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.